ಹೆಂಗದೀವ ಪ್ರೀತಿ ಆರಾಮದಿಯನ ಈಗ ಹಾವು ಕರ್ತಿತ್ತಂತಲ ನಿನಗ ನನಗೆ ಯಾರು ಹೇಳೇನಿಲ್ಲ ನೋಡು ದವಾಖಾನಿಗೆ ಬರ್ಬೇಕನ್ನಿ ದವಾಖಾನಿಗೆ ಬ್ಯಾಡ ಬ್ಯಾಡ ಅಂತ ಒದರಿಸುವ ಅದಕ್ಕೆ ಬರೋಕ್ಕಾಗಲಿಲ್ಲ ಈಗ ಹೆಂಗದೀವ ಆರಾಮದಿಯಲ್ಲ ಅತ್ತಮ್ಮ ಎಲ್ಲರೂ ಎಲ್ಲೋದ್ರು ಮಲ್ಕೊಂಡಿದ್ನಿ ಹೇಳೋ ಅಷ್ಟೊತ್ತಿಗೆ ಯಾರು ಕಾಣಿಸ್ಲೇ ಇಲ್ಲ ಈಗ ಹೆಂಗೈತತ್ತಮ್ಮ ನಿನ್ನ ನಡ ನೋವು ಅಯ್ಯ ನನ್ನ ನಿನ್ನ ರೂಮ್ನಾಗ ತಂದು ಹಾಕ್ಯಾರಲ್ಲ ಈ ಮಂಚದ ಮೇಲೆ ಹಾಕ್ಯಾರ ಕೆಳಗರ ಹಾಕ್ಬೇಕಲ್ಲ ಪಾಪ ನೀ ಎಲ್ಲಿ ಮಕ್ಕೋಬೇಕು ಕೆಳಗೆ ಇಳಿತಂತ ತಡಿಯತ್ತಮ್ಮ ಅಯ್ಯಯ್ಯ ಹುಚ್ಚಿ ಇರ್ಲಿ ಬಿಡು ನನಗೆ ಆರಾಮಾಗೈತಿ ಡಾಕ್ಟರ್ನ ಕರೆಸಿ ಇಂಜೆಕ್ಷನ್ ಮಾಡಿಸ್ಕೊಂಡಿವ ಅವಾಗ ಆರಾಮಾತ ಇಲ್ಲಾಂದ್ರೆ ಕಡಿಮೆ ಆಗ್ತಿರ್ಕಿಲ್ಲ ಅದೀಗ ಇನ್ನು ನಿಜವತ್ತಿ ಅದು ಎಲ್ಲ ಹೋದ್ರ ಅತ್ತಮ್ಮ ಅದಾಳ ಇನ್ನ ಅದಾಳ ಅಡಿಗೆ ಮಾಡಿ ಊಟ ಮಾಡತ್ತಾರ ಎಲ್ಲಾರು ನೀನು ಊಟ ಮಾಡ್ತೀನ ಊಟ ತೊಗೊಂಬರ್ಲಿ ನಿಂಗು ತಿಂತೀಯ ಅತ್ತಮ್ಮ ಹಸು ಆಗೈತೆ ನಂಗು ಸ್ವಲ್ಪ ತೊಗೊಂಡ್ ಬಾ ನನಗೆ ತೊಗೊಂಬರ್ಲಿ ಅನ್ಕೊಡೋದಂದ್ರೆ ತೊಗೊಂಡ್ ಬಾ ಅತ್ತಮ್ಮ ಅಂತಾಳ ಹೆಂಗಿರ್ಬೇಕು ನೋಡು ಚಾಲಾಕಿ ಅನ್ನ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ತುಂಬಾ ಕೆಮ್ಮು ಕಫ ಆಗ್ಬಿಟ್ಟಿದೆ ಧ್ವನಿ ಫುಲ್ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ ಗಂಟ್ಲು ತುಂಬ ಕೆರೆಸ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ನೀವು ಏನಂದರೆ ಒಬ್ಬ ಸಿಸ್ಟರ್ ಅಂದರು ಎಲ್ಲರೂ ಥರ ನೀವು ಮಾಡಿಬಿಟ್ಟು ಡೈಲಿ ವಿಡಿಯೋ ಹಾಕ್ತೀರಾ ಸ್ವಲ್ಪ ದಿನ ಆದಮೇಲೆ ಬಿಟ್ಬಿಡ್ತೀರಾ ಅಂತ ಹೇಳಿದ್ರು ಸೊ ಇಲ್ಲ ಡೈಲಿ ಹಾಕ್ತೀನಿ ಏನೋ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇದ್ದರೆ ಅಷ್ಟೇ ಬಿಡ್ತೀನಿ ಇಲ್ಲ ಅಂದರೆ ನಿಮಗೆ ನಾನು ನುಗ್ಸೋಕೆ ಇಷ್ಟಪಡಲ್ಲ ಡೈಲಿ ಏನಿಲ್ಲ ಅಂದರೂ ಒಂದಾದರೂ ವಿಡಿಯೋನ ನಾನು ಹಾಕೇ ಬಿಡ್ತೀನಿ ನಿಮಗೋಸ್ಕರ ಅಂತೇಳಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡಿ ಹಾಕ್ತೀನಿ ಏನೋ ಮದುವೆ ದಿನ ಮಾತ್ರ ನನಗೆ ಹಾಕೋದಕ್ಕೆ ಆಗೋದಿಲ್ಲ ಇಲ್ಲ ಅಂದ್ರೆ ನಾನು ಅವತ್ತು ಹಿಂದಿನ ಮಾಡಾದರೂ ಇಟ್ಕೋತೀನಿ ಸೊ ಓಕೆನಾ ಅವತ್ತು ನಿಮಗೋಸ್ಕರ ನಾನು ಒಂದು ವಿಡಿಯೋ ಆದರೂ ಹಾಕ್ತೀನಿ ಆದರೆ ಪ್ಲೀಸ್ ನಿಮ್ಮೆಲ್ಲ ಸಪೋರ್ಟು ನನ್ನ ಮೇಲೆ ಇರಬೇಕು ಏನಿಲ್ಲ ಅಂದ್ರೆ ನಂಗೆ 5000 6000 ವ್ಯೂಸ್ ಬರಬೇಕು ಅಂದರೆ ನಾನು ಇನ್ಮೇಲೆ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಅಷ್ಟೇ ಅಂದರೆ ನನಗೂ ಒಂದು ಮನಸ್ಸಲ್ಲಿ ಆಸೆ ಇರುತ್ತೆ ಇಷ್ಟು ಜನ ನಾನು ಇಷ್ಟೇ ವಿಡಿಯೋ ಮಾಡಿದ್ರೂ ಇಷ್ಟೇ ಜನ ನೋಡ್ತಾ ಇದಾರಲ್ಲಪ್ಪ ಅನ್ನೋದು ಒಂದು ಮನಸ್ಸಲ್ಲಿ ಬೇಜಾರು ಅನ್ನೋದಿರುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದಷ್ಟೇ ಸೊ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಏನಿಲ್ಲ ಅಂದರೆ ಒಂದು 5000 ರಿಂದ 6000 ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟು ಇಲ್ಲ ಅಂದರೆ ಪರವಾಗಿಲ್ಲ 3000 ಆದರೂ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಅಷ್ಟು ಜನ ಆದರೂ ನೋಡಿ ನಾನು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡೋದಕ್ಕಾದರೂ ಅಷ್ಟು ಜನ ಆದರೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ ಕೆಮ್ಮು ತುಂಬಾ ಆಗಿದೆ ಗಂಟಲು ನೋವಾಗಿದೆ ಆದರೂ ಕೂಡ ನಿಮಗೋಸ್ಕರ ಬೆಳಿಗ್ಗೆ ನೋಡಿ ಜಲ್ದಿ ಎದ್ದು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 4:15 ಆಗಿದೆ ನೋಡಿ 4 ಗಂಟೆಗೆ ಎದ್ದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಟೈಮ್ಗೆ ನಾನು ವಿಡಿಯೋಸ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮಾರ್ನಿಂಗು ಮಧ್ಯಾಹ್ನದ್ದು ಎಲ್ಲ ಆಗ್ತಾ ಇಲ್ಲ ಸೊ ಹಾಗಾಗಿ ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ಅದು ನಿದ್ದೆನೂ ಜಾಸ್ತಿ ಆಗ್ತಾ ಇಲ್ಲ ಹಾಗಾಗಿ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಪ್ಲೀಸ್ ಎಲ್ಲರೂ ನಾನು ಇಷ್ಟು ಕಷ್ಟಪಟ್ಟು ಮಾಡೋದಕ್ಕಾದರೂ ನೋಡಿ ಅಂತ ಹೇಳ್ತಾ ಇರೋದು ಜಾಸ್ತಿ ಮಾತಾಡಿದ್ದೀನಿ ಅಂತ ಹೇಳಿ ಅನ್ನೋದಕ್ಕೆ ಹೋಗಬೇಡಿ ಯಾಕಂದರೆ ನನ್ನಲ್ಲಿರೋ ಪ್ರಾಬ್ಲಮ್ ನನ್ನ ಮನಸ್ಸಿಗೆ ನೋವು ಆಗ್ತಿರೋದನ್ನ ನಾನು ಮುಂದೆ ಹೇಳ್ಕೊತಾ ಇದ್ದೀನಿ ಯಾಕಂದರೆ ನನಗೂ ಅಷ್ಟು ಮನಸ್ಸಿಗೆ ನೋವು ಆಗ್ತಾ ಇದೆ ನಾನು ಇಷ್ಟು ಕಷ್ಟಪಟ್ಕೊಂಡು 2 ವಿಡಿಯೋ ಹಾಕಿದ್ರು ಕೂಡ ಯಾರು ನೋಡಾತಿಲ್ಲ ಅಂದ್ರೆ ಯಾರಿಗಾದ್ರೂ ಬೇಜಾರು ಆಗೇ ಆಗ್ತೈತಿ ಯಾಕಂದರೆ ನಾವು ಈ ಗೊಂಬಿನ ರೊಕ್ಕ ಕೊಟ್ಟು ತೊಗೊಂಡಿರ್ತೀವಿ ಮತ್ತು ನಾವು ಎಷ್ಟೆಲ್ಲ ಕಷ್ಟಪಟ್ಕೊಂಡು ಟೈಮ್ ಎಲ್ಲ ಹುಡುಗರನ್ನ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಸೂಟಿಗೆ ಹೋಗದೆ ಮನೇಲೆ ಕೂತ್ಕೊಂಡು ವಿಡಿಯೋಗೋಸ್ಕರ ಟೈಮ್ ಕೊಟ್ಟು ಈ ನಿದ್ದೆ ಎಲ್ಲ ಹಾಳು ಮಾಡ್ಕೊಂಡು ವಿಡಿಯೋನ ಮಾಡ್ತಾ ಇರ್ತೀವಿ ಅಂದರೆ ನಮಗೂ ಎಷ್ಟು ಬೇಜಾರಾಗ್ತಿರುತ್ತೆ ಅದು ನಮಗೆ ಗೊತ್ತು ಅದನ್ನು ನೀವು ಮುಂದೆ ಹೇಳಬೇಕು ಅಂತ ಅನಿಸಿ ಹೇಳ್ತಾ ಇದ್ದೀನಿ ಆದರೆ ನೀವು ಅದನ್ನು ತಪ್ಪಾಗಿ ತಿಳ್ಕೊಬೇಡಿ ತಪ್ಪಾಗಿ ತಿಳ್ಕೊಂಡು ಹಾಗೆ ಜಾಸ್ತಿ ಮಾತೇ ಆಯಿತು ಅಂತ ಅನ್ನೋದಕ್ಕೆ ಹೋಗಬೇಡಿ ನಾನು ಜಾಸ್ತಿ ಯಾವಾಗೂ ಮಾತಾಡ್ತಾ ಇರಲಿಲ್ಲ ಸೊ ಪ್ರಾಬ್ಲಮ್ ಇರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಮಾತಾಡೋಂಥ ಅವಶ್ಯಕತೆ ಇಲ್ಲ ವಿಡಿಯೋದಲ್ಲಿ ಸರಿನಾ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಲಿ ಹಾಗೆ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಹೇಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಟೈಮ್ಗೆ ಬರ್ತದೆ ಸೊ ನೀವೇ ವಾಚ್ ಮಾಡ್ಬೋದು ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಯಾಕೋ ಬೇಜಾರಾಗತ್ತಲ್ಲ ಯಾರೂ ಇಲ್ಲ ಶಿವು ಎಲ್ಲಿ ಹೋದ ಶಿವು ಅಯ್ಯೋ ಅತ್ತಮ್ಮ ಊಟ ಮಾಡತ್ತಾರಂತಲ್ಲ ಆಯ್ತು ಬಿಡು ಊಟ ಮಾಡಿ ಆಮೇಲೆ ಇಲ್ಲಿ ಬರಲಿ ಶಿವು ನೋಡಬೇಕು ಅಂತ ಅನಿಸ್ತಿದೆ ಅಮ್ಮ ಎಲ್ಲಿದೆಯಾ ಬಾಮ್ಮ ಯಾಕೆ ಮಗಳ ಕರ್ತಿತ್ತು ಏನಾಯ್ತು ಅಮ್ಮ ಯಾಕೋ ತುಂಬ ಬೇಜಾರಾಗ್ತಾ ಇದೆ ಅಮ್ಮ ಯಾಕೆ ಅಂತ ಗೊತ್ತಿಲ್ಲ ತುಂಬಾ ಬೇಜಾರಾಗ್ತಾ ಇದೆ ಯಾಕೆ ನನ್ನ ಮುದ್ದು ಬಂಗಾರ ಏನಾಯ್ತು ಹಸುವಾಗಿದೆ ಅಂತ ಹೇಳಿದೆ ಅತ್ತಮ್ಮ ಊಟ ತೊಗೊಂಬರಕ್ಕೆ ಹೋಗಿದ್ದಾಳಲ್ಲ ಮತ್ತೆ ಯಾಕೆ ಬೇಜಾರು ಏನಾಯ್ತು ಏನಾದರೂ ಇದ್ರೆ ನನ್ನ ಮುಂದೆ ಹೇಳ್ಕೊ ನಾನು ಸರಿ ಮಾಡ್ತೀನಿ ಸರಿನಾ ನೀನೇನು ಕಾಬರಿ ಮಾಡ್ಕೊಳ್ಳೋಕೆ ಹೋಗಬೇಡ ಏನೇ ಇದ್ರೂ ಪರವಾಗಿಲ್ಲ ನನ್ನ ಮುಂದೆ ಹೇಳು ಬಂಗಾರ ಏನು ಅಂತ ಹೇಳಿ ಏನು ಅಂತ ಕಾರಣ ಗೊತ್ತಿಲ್ಲ ಅಮ್ಮ ಒಂದು ವಾರ ಶಾಲೆಗೆ ಹೋಗೋಕ್ಕಾಗಲ್ಲ ಅಂತ ಏನೋ ಗೊತ್ತಿಲ್ಲ ಅಲ್ಲಿ ತುಂಬಾ ಬೇಜಾರಾಗ್ತಾ ಇದೆ ನನಗೆ ಯಾಕೆ ಈ ರೀತಿ ಆಯಿತು ಅಂತ ಹೇಳಿ ಇವರೆಲ್ಲ ಕೆಲಸ ಮಾಡಿ ಓಡಾಡ್ತಿರೋದನ್ನ ನೋಡಿದ್ರೆ ನನಗೆ ಈ ರೀತಿ ಮಕ್ಕಳೋದಕ್ಕೂ ಆಗ್ತಾ ಇಲ್ಲ ಅಮ್ಮ ಎಲ್ಲಿ ಏನಂತಾರೇನೋ ಅನ್ನೋ ಭಯ ಒಂದು ಕಾಡ್ತಾ ಇದೆ ಹಾಗೆ ಅತ್ತೆಮ್ಮನ ನೋಡಿದ್ರೆ ಬೇಜಾರಾಗ್ತಾ ಇದೆ ಪಾಪ ಅವ್ರಿಗೂ ಕೂಡ ನಡಾನು ತುಂಬಾ ಇತ್ತು ಬಿದ್ದಾಗಿಂದ ಇವಾಗ ಪರವಾಗಿಲ್ಲ ಅಂತ ಅನ್ಸುತ್ತೆ ಎದ್ದು ಓಡಾಡ್ತಾ ಇದ್ದಾರೆ ಅವರೇ ನನಗೆ ಊಟ ತೊಗೊಂಬರ್ತೀನಿ ಅಂತ ಹೋದ್ರು ಅಮ್ಮ ಅದಕ್ಕೆ ಅಯ್ಯೋ ಅಮ್ಮ ಬಂದರು ಅನ್ಸುತ್ತೆ ಅಮ್ಮ ನೀನು ಹೋಗು ನೀನೇನು ಯೋಚನೆ ಮಾಡಬೇಡ ಸರಿನಾ ನಾನು ಹೋಗ್ತೀನಿ ಇವಾಗ ನಾನು ಆಮೇಲೆ ಬರ್ತೀನಿ ಸ್ವಲ್ಪ ಓದ್ಬಿಟ್ಟು ಬರ್ತೀನಿ ಅಂತ ಸರಿನಾ ಹ್ಞೂ ಸರಿ ಅಮ್ಮ
ಅಯ್ಯೋ ಎಲ್ಲ ಅನ್ನಗೇನು ಎಲ್ಲ ಖಾಲಿ ಆಗೈತಿ. ತಣ್ಣೀದ ಒಂಥರ ವಾಸನೆ ಬಂದಂಗೆ ಆಗತ್ತಿತ್ತು. ಮತ್ತೇನು ಮಾಡೋದು, ಅದ್ರಾಗ ಸಾಂಬಾರು ಹಾಕಿನು ಕೊಟ್ಟಾತು. ಅದನ್ನ ತಿನ್ವಾಳ್ಯಾಕಂತ ಪಾಪ ಆರಾಮಿಲ್ಲ ಅಂತ ಕೆಲಸ ಚಲೋ ಕೊಡ್ಬೇಕನ್ನಿ. ಮತ್ತೆಲ್ಲರೂ ಚಿತ್ ಖಾಲಿ ಮಾಡಿಬಿಟ್ಟಾರು. ಗಿರ್ಜವನ ಹೋಗ್ಯಾಳ, ಯಾವಾಗ ಹೋಗ್ಯಾಳ ನಾನು ನೋಡೇನೇ ಇಲ್ಲ. ಮತ್ತೇನು ಮಾಡಾಕತ್ತಿನ, ಇದನ್ನ ಕೊಡ್ತಾನೆ. ತಿಂದ್ರೆ ತಿಂತಾಳ, ತಿಂದರ ಬಿಸ್ಕಿಟ್ ತಂದು ಕೊಡ್ತಾನೆ ಕಡೆ. ಮತ್ತೇನು ಮಾಡೋದು, ಇನ್ನೂ ಅಂದು ಊಟಿಲ್ ಕರೆ. ಏನು ಮಾಡಲಿ, ನಾನು ಹಳಸಿತನ ತಿನ್ಲಿ, ನಮ್ಗೆ ತಿನ್ನಕ್ಕಾಗೋದಿಲ್ಲ. ಈಗ ತಿಂತಾಳೆ ನೋಡೋಣ, ಕೊಟ್ಟಾತು. ಯೋ ಪ್ರೀತಿ, ಪ್ರೀತಿ. ಹಾಂ ಅತ್ತಮ್ಮ, ಸರಿ ಅಮ್ಮ, ಎದ್ದು ಕುಂದಿರ್ತೀನಿ ಅತ್ತಮ್ಮ. ತಗೋ ಉಣ್ಣು, ಇಷ್ಟ ಆಯ್ತು ನೋಡುವ ಅನ್ನ ಹಾಕೊಂಡು ಬಂದನು. ನುಗ್ಗಿಕಾಯಿ ಸಾಂಬಾರು ಮಾಡಿ ಹೋಗ್ಯಾಳ. ಗಿರ್ಜವ್ವ, ಶಶಿ, ಶಿವು ಎಲ್ಲರೂ ಹೋಗಾರ. ನಿಮ್ಮ ಮಾವ ಏನೂ ಕಾಣುವಲ್ಲ. ಹಾಂ, ಯಾರು ಒಬ್ರು ಇಲ್ಲ ಮನ್ಯಾಗ. ನಾನು ನೀನು ಅಷ್ಟೇ. ಈಗ ಎಲ್ಲಿ ಹೋಗ್ಯಾರೋ ಏನೋ, ಹೇಳಿರ ಹೋಗಕ್ಕೆ ಬರ್ತತಿಲ್ಲ. ಹೋಗಿ ಪರ್ಸೆಂಟ್ಗಳಿಗೆ ಹೇಳಿ ಹೋಗಂಗಿಲ್ಲ, ಹಂಗೆ ಹೋಗ್ಬಿಡ್ತಾವ ಕಡೆ. ಹೋಗಲ್ಲ, ತಗೋ ಊಟ ಮಾಡಿ. ಅತ್ತಮ್ಮ, ನಂಗೆ ಯಾಕೋ ಅನ್ನ ಉಣ್ಣಾಕ ಮನಸ್ಸಿಲ್ಲ ಅತ್ತಮ್ಮ. ನಿಜ ಅತ್ತಿ, ರೊಟ್ಟಿ ಏನಾರ ತಂದಾಳನ ಅತ್ತಮ್ಮ. ಎಲ್ಲಿಂದ ತರಲಿ ನನಗೆ ರೊಟ್ಟಿ? ಹಾಂ, ಅದು ಮಾಡಿರಲ್ಲ ಅನ್ನ, ಒಂದು ನುಗ್ಗಿಕಾಯಿ ಸಾರ ಮಾಡಿದಾಳು. ಮನೆ ಎಲ್ಲ ಕಸ ಹೊಡೆದ, ಬಾಂಡಿ ತಿಕ್ಕಿ ಹೋಗ್ಯಾನ ಹೋಗದ ಎಲ್ಲ ಮಾಡೋವಾಗ ಪಾಪ ಈ ಟೈಮ್ ಆಗೈತಿ. ನಿನಗೆ ರೊಟ್ಟಿ ಯಾವಾಗ ಮಾಡ್ತಾಳು? ತಿನ್ನು ತನ್ನಗ. ಸರಿ ಅತ್ತಮ್ಮ, ನೀನು ಸಿಟ್ಟು ಮಾಡಬೇಡ, ನಾನು ತಿಂತೀನಿ. ಬಡ ತಿಂದೆಲ್ಲ ಖಾಲಿಗೆ ಇರ್ಬೇಕು ನೋಡು, ಒಂದು ದಗ ಇರಬಾರ್ದ. ನೀರು ತೊಗೊಂಬರ್ಬಿಡು, ಎಲ್ಲ ಖಾಲಿ ಮಾಡೋದು. ಹ್ಞೂ ಅತ್ತಮ್ಮ, ಸರಿ. ಅಯ್ಯೋ, ಇದು ಹಳಸಿದಂತ ಅನಿಸ್ತೈತಿ. ಎಷ್ಟು ವಾಸನೆ ಬರತೈತಿ. ಇದನ್ನ ಗಂಟ್ಲಾಗ ಹಾಕೊಳಕ್ಕೆ ಆಗ್ಬತ್ತು. ವಾಂತಿ ಬರತೈತಿ. ಹೆಂಗಪ್ಪ ಇದನ್ನೆಲ್ಲ ಉಣ್ಲಿ? ಅತ್ತಮ್ಮ ಕೇರಿ ಏನು ಹೇಳಿ ಮತ್ತೆ ಬೈತಾಳ ಅತ್ತಮ್ಮ. ಇದು ನೋಡ್ರಿ ಇಷ್ಟು ವಾಸನೆ ಬರತೈತಿ, ನೀರು ಬಿಟ್ಟೈತಿ. ಆದ್ರೆ ಅತ್ತಮ್ಮ ಹೆಂಗೆ ತಂದು ಕೊಟ್ರಿ ನನಗೆ? ಬೇಕು ಅಂತಾನೆ ತಂದು ಕೊಟ್ಟಂಗೈತಿ. ನನ್ನ ಹಣೆ ಬರೋಣ ಚೆನ್ನಾಗಿಲ್ಲ. ಇದು ಹೆಂಗೆ ತಿನ್ಲಿ ದೇವ್ರೆ? ಕಣ್ಣು ಮುಚ್ಕೊಂಡು ಗುಡುಮ್ ಗುಡುಮ್ ನುಂಗಿ ಬಿಡ್ತಾನೆ. ಏನು ಮಾಡೋಕ್ಕಾಗಿಲ್ಲ, ನನ್ನ ಹಣೆ ಬರೋಣ ಹೆಂಗೈತಂತಲ್ಲ ನುಂಗಿ ಬಿಡ್ತಾನಂತೆ. ಅಯ್ಯೋ, ಇದನ್ನು ನೋಡಿದ್ರೆ ನಾವು ಉಣ್ಣಕ್ಕೆ ಮನಸ್ಸಾಗವಲ್ತು. ಹೆಂಗಪ್ಪ ತಿನ್ಲಿ? ಬಡ ಕಲಿಸ್ಕೊಂಡು ನುಂಗಿ ಬಿಡ್ತಾನೆ ಅತ್ತಮ್ಮ ಬರೋಷ್ಟೊತ್ತಿಗೆ. ಚಲೋ ನಾನು ಕೊಡ್ತಿದ್ವಿ. ಇಲ್ಲ, ನಾನೇನು ಮಾಡಲಿ, ಇದ್ದಿದ್ದ ನನ್ನ ಕೊಟ್ಟರು ನಿನ್ನ ರಾತ್ರಿಯಾಗಿಂದ. ಅದು ಒಂಥರ ವಾಸನೆ ಬರೋದು, ನನಗೇನು ಗೊತ್ತು. ಈಗೇನೆ ನಾನು ಇದು ಮಾಡ್ಬಿಡ್ತೇನೆ. ನಾನು ಫಸ್ಟಿಗೆ ಆಗಲ್ಲ ಅದ ತಿಂದನು, ಅವಾಗೇನೆ ನೀರು ಬಿಟ್ಟಿರ್ಕಿಲ್ಲ. ಈಗ ನೀರು ಬಿಟ್ಟೈತಿ, ಅದನ್ನ ತಂದು ಕೊಟ್ಟನಲ್ಲ. ಏನು ನಾನು ಬೇರೆ ಉಂಡಿಗೆ ಬಿಸಿ ಉಂಡಿಗೆ ತಂದಿದ್ದು ಹಳಸಿದನ್ನ ಕೊಟ್ಟರಂಗೆ ಮಾಡ್ತಾರೆ. ಮಂದಿನೂ ಹಂಗೆ ನಾನು ಹಂಗಂತಾರ. ಅದಕ್ಕೆ ಅವ್ರಿಗೆಲ್ಲ ಏನು ಹೇಳ್ಬೇಕು, ಅದು ನಾನು ಉಂಡನು. ಆಕಿಗೆ ಬಿಸಿದನ್ನ ಇತ್ತಲ್ಲ ತೆಗಿಟ್ಟಿದ್ರಲ್ಲ, ಅದನ್ನ ಕೊಟ್ಲಿ ಅಂತ ಹೇಳ್ತಾನೆ. ಅದನ್ನ ನಾ ಉಂಡನ, ಅದನ್ನ ಆಕಿ ಕೊಟ್ಟಲ್ಲ. ಹಂಗೆ ಉಲ್ಟಾ ಹೇಳ್ತಾನೆ. ಆರಾಮಿಲ್ಲ ಅಂತ ಈಕಿಗೆ ಅದನ್ನು ಕೊಟ್ಟಂತೆ. ಈಕಿ ಕೇಳಿರ ಈಕಿಗೆ ಹಂಗೆ ಹಾಕತ್ತಾನ. ಇಲ್ಲಾಂದ್ರೆ ಮುಳ ಬಾಯ ಬಿಟ್ಬಿಡ್ತಾಳ. ದೌಡ ನೀರು ಕೊಡ್ಬೇಕು. ತಿನ್ನತಾಳ ನಂಗೆ ಹಿಡ್ಕೊಂತಾಳ. ಮತ್ತಿರದ್ರದು ಮತ್ತು ನನ್ನ ಬೈತಾರೆ ಎಲ್ಲರೂ. ಹಳಸಿದನ್ನ ಕೊಟ್ಟಿ ಅಂತೇಳಿ. ನಾ ಹೋಗ್ಬಿಡ್ತು ತಿಂದು ಖಾಲಿ ಮಾಡಿದ್ಲದ ಸರಿ, ಇಲ್ಲಾಂದ್ರೆ ಮಾಡ್ತಾನಕ್ಕೆ ಮದ್ವಿ. ಅನ್ಕೊಂತ ತಿನ್ನೋಂಗಾಗಿತ್ತು ನನ್ನ ಪರಿಸ್ಥಿತಿ. ಅತ್ತಮ್ಮ ಬರೋಷ್ಟೊತ್ಗೆ ಗುಳುಗುಳು ನನಗೆ ಖಾಲಿ ಮಾಡ್ತಾ ಆಟಾಡ್ತಾನ ಕಡೆ. ಏನು ಮಾಡೋದು, ನನ್ನ ಪರಿಸ್ಥಿತಿನೇ ಸರಿ ಇಲ್ಲ. ಅತ್ತಮ್ಮ, ನಾನು ಏನು ತಪ್ಪು ಮಾಡೀನಿ? ಇಂಥ ಟೈಮ್ನಾಗ ನನಗೆ ಹಳಸಿದನ್ನ ಕೊಟ್ಟಿಯಲ್ಲ. ದಿನ ನಾನು ತನ್ನಿಯನ್ನ ಅಂತ ಇವತ್ತು ಅದನ್ನು ಉಂಡಿಲ್ಲ ಅಂತೇಳಿ ಕೆಲಸ ದವಾಖಾನಿಂದ ಬಂದ್ಮೇಲೆ ನನಗೆ ಅದನ್ನ ಕೊಟ್ಟಿಯಲ್ಲ ಅತ್ತಮ್ಮ. ಯಾಕತ್ತಮ್ಮ ಈ ರೀತಿ ಮಾಡಿದೆ? ದಿನ ನಾನು ಉಣ್ಣು ಅನ್ನನ ನನಗೆ ಇವತ್ತು ವಾಸನೆ ಬರುವಂಗೆ ಮಾಡ್ಕೇಸ್ ಕೊಟ್ಬಿಟ್ಟಿಯಲ್ಲ ಅತ್ತಮ್ಮ. ನನಗೆ ಇದೊಂದ ಬೇಜಾರತ್ತಮ್ಮ. ತನ್ನಿಯನ್ನ ಕೊಟ್ಟರು ಪರವಾಗಿಲ್ಲ, ನಾನು ತಿಂತೀನಿ. ಆದ್ರೆ ಹಳಸಿದನ್ನ ಕೊಟ್ಟರೆ ಹೆಂಗೆ ತಿನ್ಲಿ ಅತ್ತಮ್ಮ? ಇದು ನಿನ್ನ ಮುಂದೆ ಹೇಳೋಕ್ಕಾಗೋದಿಲ್ಲ. ಹೇಳಿದ್ರೆ ಬೈತಿದ್ದಿ. ಹೈ ಮೂಳ, ಇನ್ನೂ ಉಂಡಿಲ್ಲ ರೀ? ಯಾರ್ದು ತುಂಬ ಹಂಗೆ ಕುಂತಿದ್ದೀಯ? ಹಾಂ, ಯಾಕೆ ತಿನ್ನಾಕೆ ದಾಡಿ ನನಗೆ? ಬಡ ತಿನ್ನ. ಏನು ನಾನು ಹಾಕಿ ತುರುಕ್ಲೆ ಬಾಯಾಗ? ಅದು ಅತ್ತಮ್ಮ, ಇದು ಅನ್ನ ವಾಸನೆ ಬರತೈತಿ ಅತ್ತಮ್ಮ. ತಿನ್ನಾಕ ಆಗವಲ್ತು ಅತ್ತಮ್ಮ. ಹೆಂಗೆ ಬಾಯಾಗ ಹಾಕೋಲಿ ಅತ್ತಮ್ಮ? ಯಾರ್ದು ತಿನ್ನೋರಾಗ ವಾಂತಿ ಬಂದಂಗೆ ಆಗತ್ತತಿ, ಒಕ್ಕನ್ನ ಸಾತತಿ. ಹೆಂಗೆ ತಿನ್ಲಿ ಅತ್ತಮ್ಮ ಇದನ್ನ? ಅದು ಯಾಕೆ ಕಳಿಸತ್ತೆ ಮುಳ? ಈಗ ನಾ ತಿಂದು ಬಂದಿದ್ದಾನೆ. ನೀನು ಮುಂದೆ ಹೇಳಿಲ್ಲ, ನೀನು ನೀರು ಕೊಟ್ಟು ಹೋಗಿ ನಾನು ಉಂಡು ಕಾಸು ನೀರು ತೊಗೊಂಬರ್ತಾನೆ ಅಂತೇಳಿ. ನಾ ತಿಂದಾಗ ಕಳಿಸಿಲ್ಲ, ನೀರು ತಿಂದಾಗ ಕಳ್ಸತ್ತಲ್ಲ. ನಿನಗೆ ಕಳಿಸ್ತದು? ಹಾಂ, ಮುಚ್ಕೊಂಡ ಬಡ ತಿನ್ನ. ನೀರಿನ ಗ್ಲಾಸ್ ಅಲ್ಲಿ ಮತ್ತೆ ಬನ್ನಿ ನೋಡ್ದೆ, ಹೋಗಿ ನೀರು ತೊಗೊಂಬರ್ತಾನೆ. ಬಡ ತಿಂದು ಖಾಲಿ ಮಾಡಿದ್ವಿ ಚಲೋ. ಇಲ್ಲ ಅಂದ್ರೆ ನಿನ್ನ ನೋಡಿಲ್ಲ ಜುಟ್ಲ ಚಿಕ್ಕಿ ನಾನು ಹಾಕಿ ತುರುಕ್ ಬಿಡ್ತಾನೆ ನಟ್ಟು. ಮತ್ತೆ ಸತ್ಕಿತ್ತಿ ಹೋಗಿ ನೀರು ತೊಗೊಂಬರ್ತಾನಂತ. ಅತ್ತೆ ಮುಂದೆ ಹೇಳಿದ್ರೆ ಬೈಯಕತ್ತಾಳು. ಆಕಿನೂ ಇದನ್ನ ಮುಂದೆ ಬರ್ಲಂತ ಹೇಳ್ತಾಳು. ಏನು ಮಾಡೋಕ್ಕಾಕತಿ? ಬಡ ನಮಗೆ ಕುಂದಿರ್ತೇನಂತ. ಅನ್ನ ನೋಡಿದ್ರೇನೋ ವಾಂತಿ ಬರಾಕತ್ತೈತಿ. ಹಂಗಾದ ನನ್ನ ಪರಿಸ್ಥಿತಿ. ಕಣ್ಣು ಮುಚ್ಕೊಂಡು ಉಂಡು ಬಿಡ್ತೀನಿ. ಹೆಂಗೋ ಎಲ್ಲ ಉಂಡ ಖಾಲಿ ಮಾಡಿದೆ. ಅಯ್ಯೋ ದೇವ್ರೆ, ಏನು ಆಗ್ದಿರಂಗೆ ಕಾಪಾಡಪ್ಪ. ನಮ್ಮಮ್ಮ ಏನಾದರೂ ನೋಡಿದ್ರೆ ಎಷ್ಟು ಬೇಜಾರು ಮಾಡ್ಕೊಂಡು ಎಷ್ಟು ಹೇಳ್ತಾಳೋ ಏನೋ. ನನ್ನ ಮಗಳು ಹಳಸಿದನ್ನ ಉಂಡ್ಲಂತೇಳಿ. ತಿಂದೆಲ್ಲ? ಹಳಸಿತ್ ಅಂತ ಅನ್ಕೋತಾನೆ. ಎಲ್ಲ ಖಾಲಿ ಮಾಡಿಲ್ಲ. ಹ್ಞೂ ಭಾರಿ ಐತಿ ಬಿಡು. ನೀನು ಸುಳ್ಳು ಹೇಳ್ತಿರ್ಲಿ ಬಿಡ. ತನ್ನೇ ನೋಡಕ್ಕೆ ಅಂತೇಳಿ. ನಾವು ಉಂಡಾಗ ಹಳಸಿಲ್ಲ, ನೀವು ಉಂಡಾಗ ಹಳಿಸ್ತೇನೆ. ಅದಕ್ಕೆ ಅಂತ ನಾನು. ಇಲ್ಲ ನೀ ಚೆನ್ನಾಗಿ ಖಾಲಿ ಮಾಡ್ತಿದ್ದೇನೆ. ಹಳಸಿರಿ ಯಾರಿಗೆ ತಿನ್ನಕಾಕತಿ? ಗೊಮ್ಮನ ಆಡ್ತಿರ್ತತಿ. ಅದು ಹೆಂಗೆ ತಿನ್ನಕಾಕತಿ? ಹೇಳ್ತಾಳ ನನಗೆ. ತಗೋ ನೀರು ಕುಡಿ. ಸರಿ ಅತ್ತಮ್ಮ. ಇಲ್ಲ ಅತ್ತಮ್ಮ, ಅದು ಕರ್ನಾನ ಹಳಸಿತ್ತು. ನೀ ಬಡಿತಿ ಅಂತ ಹೇಳಿ ಅದನ್ನ ಕಣ್ಣು ಮುಚ್ಕೊಂಡ ನುಂಗ್ಬಿಟ್ನಿ. ಗಂಟ್ಲ ಕುಂತಂಗ ಆಗೈತೈತಮ್ಮ. ವಾಂತಿ ಬಂದಕ್ಕೆ ಆಗತ್ತ ನನಗೆ. ನೀ
ನೀರು ಕುಡಿ ಬದಲು. ಯಾಕೆ ಸಾಕಾಗೋಣ ಇಷ್ಟ? ಸಾಕು ಅತ್ತೆಮ್ಮ. ಮೊದಲು ಅದನ್ನ ಉಂಡೆ ವಾಂತಿ ಬಂದಂಗೆ ಆಗತ್ತೈತಿ. ಜಾಸ್ತಿ ನೀರು ಕುಡಿದ್ರೆ ಮತ್ತೆ ಇನ್ನು ಅದೆಲ್ಲ ಹೊರಗೆ ಬಂದ್ಬಿಡ್ತದೆ ನನಗೆ. ಇದನ್ನ ಹೋಗಿ ನಿಮ್ಮ ಮಾವರನ ಹೇಳಿ ನಮ್ಮ ಅತ್ತೆಮ್ಮ ನನಗೆ ತಣ್ಣಿಯನ್ನ ಕೊಟ್ಟಾಳ ಅಂತೇಳಿ, ಅದು ವಾಸನೆ ಬರತ್ತಿತ್ತು ಮಾವಯ್ಯ ಹಂಗ ತಿನ್ನಿ ಅಂತೇಳಿ. ಯಾರ್ದಾರ ಮುಂದೆ ನೀ ಬಾಯಿ ಬಿಟ್ಟು ಇನ್ನೊಂದ್ಸರಿ ನಿನಗೆ ಮಾತಾಡಕ್ಕೆ ಬರಬಾರ್ದು ನೋಡ. ಹಂಗ ನೆಲಗಿನ ಕಟ್ ಮಾಡಿಬಿಡ್ತಾನ, ನೆನಪಿಟ್ಕೊಂಡು ನೀನು. ಮೊದ್ಲ ಅಂತ ಮುಳ ಅದಿ ನೀನು. ಹೋಗಿ ತಡಾನೆಲ್ಲ ನಿಮ್ಮ ಮಾವನ ಮುಂದೆ ಎಲ್ಲ ಒದಿರ್ ಬಿಡ್ತೀವಿ. ಇದನ್ನೇನ್ರ ಹೇಳ್ಬೇಕು, ಯಾರ್ದ್ರ ಮುಂದೆ ಹೇಳು, ಗಿರ್ಜಿ ಮುಂದೆ ಹೇಳು, ಶಶಿಯಾರ ಮುಂದೆ ಹೇಳು, ಶಿವ್ಯಾರ ಮುಂದೆ ಹೇಳು, ಐಶ್ವರ್ಯರ ಮುಂದೆ ಹೇಳು, ಯಾರ್ದ್ರ ಮುಂದೆ ಒಬ್ಬರ ಮುಂದೆ ಹೇಳಿದಿಂದ ನನಗೆ ಗೊತ್ತಾಗಬೇಕಲ್ಲ. ನೋಡ ಆಮೇಲೆ ನಾಲಿಗೆ ಮಕ್ಕಳು ರಾತ್ರಿ ಕಟ್ ಮಾಡಿಬಿಡ್ತಾನೆ, ನೆನ್ಪಿಟ್ಕೊ ನೀನು. ನಾನು ಹೆಂಗಂದ ನಿನಗೇನೋ ಗೊತ್ತಿಲ್ಲ. ಅಯ್ಯೋ ಇಲ್ಲ ಅತ್ತೆಮ್ಮ, ನಿನ್ನ ಬಗ್ಗೆ ನಾನು ಯಾಕೆ ಅವ್ರ ಮುಂದೆ ಹೇಳಿ? ಇಲ್ಲ ಅತ್ತೆಮ್ಮ, ನಾನು ಯಾರ ಮುಂದೆ ಏನು ಹೇಳಲ್ಲ. ಯಾವ ಪ್ರೀತಿ? ಸರೋಜಾ ಎಲ್ಲದೀಯ ಸರೋಜಾ? ನಿಮ್ಮ ಮಾವ ಬಂದ ಅನಸತಿ, ಮಕ್ಕ ಅಳರಂಗ್ ಬಿಟ್ಟ ಚಂದ ನಕ್ಕೊಂತ ಇರು. ಸರಿ ಅತ್ತೆಮ್ಮ. ಯಾವ ಪ್ರೀತಿ, ಏನಾರ ಬೇಕಾರೆ ಚಾಕಿ ಮಾಡ್ಕೊಂಬರ್ಲೇನ? ಆರಾಮಕ್ಕ ಗುಳಿಗೆ ಇಲ್ಲ ನೀನು ಕೊಡ್ಲಿಲ್ಲ ಗುಳಿಗೆ? ಅಯ್ಯೋ ಬೇಡ ಅತ್ತೆಮ್ಮ, ಈಗ ಬೇಡ, ಆಮೇಲೆ ತಗೋತೇನೆ. ಇವಾಗಾರ ಊಟ ಮಾಡಿನಲ್ಲ, ಊಟ ಮಾಡಿ ಒಂದು 20 ನಿಮಿಷ ಬಿಟ್ಟು ತಗೋ ಅಂತ ಹೇಳ್ಯಾರ ಗುಳಿಗೆ. ಈಗೇನು ಬೇಡ ಅತ್ತೆಮ್ಮ. ಮಧ್ಯಾಹ್ನದ ಒಂದು ಟೈಮ್ ಒಂದ ಗುಳಿಗೆ ಐತೈತೆಮ್ಮ, ರಾತ್ರಿ ಮಧ್ಯಾಹ್ನ ಅಷ್ಟ ಮತ್ತು ಬೆಳಿಗ್ಗೆ. ಅಂದ್ರೆ ಮಧ್ಯಾಹ್ನ ಕುಡ್ದನಲ್ಲ ನಾನು, ಅದಕ್ಕೆ ಈಗ ರಾತ್ರಿ ಒಂದ ಗುಳಿಗೆ ಐತದು, ಅದನ್ನ ಆಮೇಲೆ ಕುಡಿತನತ್ತೆಮ್ಮ. ಈಗೇನು ಬೇಡ ಅತ್ತೆಮ್ಮ. ಇವತ್ತ ನೀನು ಇಲ್ಲೇ ಮಕ್ಕೋ ಮ್ಯಾಲ, ನಿಮ್ಮ ಮಾವ ನಾನು ಕೆಳಗೆ ಮಕ್ಕೋತೋ, ನೀನು ಶಿವ ಮ್ಯಾಲ ಮಕ್ಕೋರಿ ಏನ? ಏನಂದ ಸರೋಜಾನ ಹಾವು ಕಡಿಯಾನ ಎಷ್ಟು ಒಳ್ಳೆ ಕೈಗಳು ಪಾಪ, ಎಷ್ಟು ಚಲೋ ನೋಡ್ಕೊಳತ್ತ ಪ್ರೀತಿನ. ತಿನ್ನ ಯಾವಾಗ ಹಿಂಗ ಇರ್ಲಿಪ್ಪ ದೇವ್ರಿ, ಈಗ ಮನಸ್ಸ ಹಿಂಗ ಇಷ್ಟ ಒಳ್ಳೇದು ಕೊಡುವಂಗ ಮಾಡಪ್ಪ ದೇವ್ರಿ. ಅಯ್ಯೋ ಬೇಡ ಅತ್ತಮ್ಮ, ನೀನು ನಾನು ನೀನು ಕೆಳಗ ಮಕ್ಕೋನು, ಶಿವ ಮಾವಯ್ಯ ಮ್ಯಾಲ ಮಕ್ಕೋಲಿ. ಇಲ್ಲ ನೀನು ಮಾವಯ್ಯ ಮ್ಯಾಲ ಮಕ್ಕೋರಿ, ನಾನು ಶಿವ ದಿನ ಮಕ್ಕೋಂಗ ಕೆಳಗ ಮಕ್ಕೋತೀವಿ. ಪರವಾಗಿಲ್ಲ ಅತ್ತಮ್ಮ, ನಾವೇನು ಮನ್ಸದ ಮೇಲೆ ಮಕ್ಕೋಬೇಕಂತ ಏನಿಲ್ಲ. ಅಲ್ಲೂ ಕೆಳಗೆ ಗಾದಿನ ಹಸಿರ್ತೈತಲ್ಲ, ಅಲ್ಲೇ ಮಕ್ಕೋತಾನಂತ. ಬೇಡ ಬೇಡ, ಕಾಲ ಮ್ಯಾಲ ಬರ ಹಾಕಿ ಹೇಳ್ಬೇಕಾಕತಿ. ಇದಾದ್ರೆ ಪಲ್ಲ ಮೇಲೆ ಆರಾಮ್ ಹಿಂಗೆ ಎದ್ದು ಕೊಡ್ಬೋದು ಪಟ್ಟ ಅಂತೇಳಿ. ಅಲ್ಲಿ ಹೇಳಕ್ ಬರಂಗಿಲ್ಲ, ಇಲ್ಲೇ ಮಲ್ಕೊ ನೀನು. ಹೇಳ್ತೇನೆ ನಿಮ್ಮ ಮಾವಯ್ಯ ನಾನು. ಸರೋಜಾ ಯಾವಾಗ ಬಂದ್ರಿ? ಎಲ್ಲಿ ಹೋಗಿದ್ರಿ? ಯಾರು ಒಬ್ರು ಕನ್ನತ್ರಿಕಿನೇ ಇಲ್ಲಪ್ಪ. ಕತ್ತಲಾಗೈತಿ, ನನಗೆ ಗೊತ್ತಿಲ್ಲನ, ನಾನು ಒಬ್ಬಕ್ಕೆ ಇರ್ತನು, ಪಾಪ ಪ್ರೀತಿಗೆ ಆರಾಮಿಲ್ಲ ಅಂತ ಹೇಳಿ. ಎಲ್ಲಿ ಹೋಗಿದ್ರಿ? ಮೊದಲೇ ಈಕಿ ನೋಡಿ ಹಾಂಗೆ ಕಟ್ಕೊಂಡಾಳ, ನೀವು ಎಲ್ಲಿ ಹೋದ್ರು ಅಂತ ನನಗೆ ಒಂಗ್ಲಿ ಭಯ ಆಗ್ಬಿಡ್ತಪ್ಪ. ಎಲ್ಲಿ ಹೋಗಿದ್ರಿ ಹೇಳೋದ ಕೇಳದ? ಅಯ್ಯೋ ಅದೇನಿಲ್ಲ, ಅಲ್ಲಿ ಯಾರೋ ಜಗಳಾಡ್ತಿರಪ್ಪ, ಬಿಡ್ಸಾಕ್ ಹೋಗಿತ್ತು. ಎಲ್ಲಾರು ಬಂದ್ರು, ದಗ್ಗಿ ಚವ, ಶಶಿ, ನಾಗು, ಎಲ್ಲಾರು ಬಂದ್ರು, ಶಿವು ಎಲ್ಲಾರು ಕೂಡ ಓಡೋಗ್ಬಿಟ್ಟು. ಓಡೋದು ಹಂಗ ಬರ್ತ ಬಿಡಿಸ್ ಕ್ಯಾಸ ಬಂದು ನೋಡಪ್ಪ. ಊಟ ಊಟ ಮಾಡಿರಲ್ಲ ಪ್ರೀತಕ್ಕ? ನಿಂದು ಊಟ ಆಯ್ತು ಇಲ್ಲ? ಮತ್ತ ನೀನು ಊಟ ಮಾಡಿ ಗುಳಿಗೆ ತಗೋ, ನಿಂಗೂ ಆರಾಮಿಲ್ಲ. ನಾನು ಆಕೆಗೆ ಬೇಕಾರೆ ಗುಳಿಗೆ ನಾನು ಕೊಡ್ತಾನಂತ ರಾತ್ರಿ ಹೇಳ್ಯಾರ ಅವ್ರು. ಊಟ ಆದ್ಮೇಲೆ ಅರ್ಧ ಗಂಟೆ ಬಿಟ್ಟು ತಗೋ ಅಂತೇಳಿ ನಾನು ಕೊಡ್ತಾನು. ನೀನು ಊಟ ಮಾಡಿದಿಲ್ಲ ಸರೋಜಾ? ನೀ ಊಟ ಮಾಡಿದಿಲ್ಲ? ಅಯ್ಯೋ ರೀ, ನಂದು ಊಟ ಆಯ್ತು, ಪ್ರೀತಿದು ಊಟ ಆಯ್ತು. ಆಕೆಗೆ ಬಿಚ್ಚಿತಿತ್ತಲ್ಲ ಅನ್ನ ನೀಡ್ಕೊಟ್ನೆ, ನಾನು ತಣ್ಣಿದಿತ್ತದ ಮತ್ತೆ ಅಷ್ಟೇ ಉಳಿದಿತ್ತಲ್ಲ. ಆಕಿನ ಸ್ವಲ್ಪ ಜಾಸ್ತಿ ಹಾಕ್ಬೇಕಲ್ಲ ಅಕ್ಕಿ, ಅಷ್ಟೇ ಐತೆ. ಅದಕ್ಕೆ ಅದನ್ನ ಉಂಡ್ಬಿಟ್ಟು ಮತ್ತೇನು ಪಾಪ ತಣ್ಣಿದೇನು ಕೊಡೋದು ಆರಾಮೇಲೆ ಹುಡುಗಿಗೆ ಅಂತೇಳಿ. ಹೌದು, ಅಟ್ರಕ್ಕೆ ಆಗ್ಲಿಲ್ಲ. ಅಯ್ಯ ನೀವೊಂದು ಮಾತು ಹೇಳ್ಬೇಕಲ್ಲ ಅಕ್ಕಿ ಗಿರ್ಜೋಗ, ಆಕೆ ಹಾಕ್ತಿದ್ಲಿ ಪಾಪಕ್ಕಿಗೆ ಏನು ಗೊತ್ತು? ಅವ್ರಿಬ್ರನ್ನ ಮಾಡ್ಕೊಂಡು ರೂಢ ಇರ್ತದೆ. ಈಗ ನಾವು ಎಷ್ಟು ಜನ ಅಲ್ಲ, ಪಾಪಕ್ಕಿಗೂ ಗೊತ್ತಾಗಿಲ್ಲೇನೋ, ಹೆಚ್ಚು ಕಡಿಮೆ ಆಗಿರ್ಬೇಕು ಕೂಡ. ಮತ್ತನ್ನೇ ಚಲೋ ಇತ್ತನ ಅದ? ಚಲೋ ಐತಲ್ಲ. ಇಲ್ಲ, ನಾನು ಗಿರ್ಜನ್ ಕೇಳಿ ಯಾಕೋ ಇಲ್ಲ ಮಾಮ, ಅದು ಸ್ವಲ್ಪ ಮೆತ್ತ ಆದಂಗೆ ಅನಿಸ್ತತಿ, ಬ್ಯಾಡ್ಬಿಡ ಅಂತ ಅಂದ್ಲ. ಅದಕ್ಕೆ ಮತ್ತೆ ನೀವು ಉಂಡಿಲ್ಲ, ಅದಕ್ಕೆ ನಿಮ್ಮ ಚಲೋ ಇತ್ತಿಲ್ಲ ಅಂತದ ಉಂಡೇನ ಅಂತೇಳಿ. ಇಲ್ಲ ಇಲ್ರಿ, ಚಲೋನೇ ಐತದ. ಅದನ್ನ ಉನಿ ತಗೋ, ಅದಕ್ಕೆ ಹಾಕೈತಿ. ಏನು ಅನ್ನ ಅಂದ್ರೆ ಅದೇನು ಹಡ್ಸಿರಿ, ಇನ್ನೂ ಗೊಮ್ಮಂದು ವಾಸನೆ ಬಂದ್ರೆ ಅದರ ಒಂದು ಅದೇನು ಇನ್ನೂ ಮೆತ್ತಗೈತೆ ಅಷ್ಟೇ. ಅದೇನು ವಾಸನೆ ಬರತ್ತಿಲ್ಲ, ಏನಿಲ್ಲ. ಬಡ 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 ಎಲ್ಲ ಉಂಡ್ಬಿಟ್ನಿ. ಅತ್ತೆಮ್ಮ ಎಷ್ಟು ಸುಳ್ಳು ಹೇಳ್ತಾಳು. ಬಿಸಿಯನ್ನು ತಾವುಂಡ ಹಳಸಿತನ ನನಗೆ ಕೊಟ್ಟಾಳ. ಅಯ್ಯೋ ಅತ್ತೆಮ್ಮ, ನಾನು ಒಳ್ಳೆಯವಳಾಗ್ಯಾಳ ಅಂತ ಅನ್ಕೊನಿ ಅಷ್ಟಕ್ಕೆ ಬಂದು ಮಾತಾಡಿದ್ ನೋಡಿ. ಯಾವತ್ತೂ ಅತ್ತೆಮ್ಮ ಸರಿ ಹೋಗೋದಿಲ್ಲ ಅಂತ ಅನಿಸತಿ. ಏನೂ ಮಾಡೋಕ್ಕಾಗಲ್ಲ, ಅವ್ರು ಹೆಂಗಿರ್ತಾರೋ ಅವ್ರ ಜೊತೆ ನಾನು ಹಂಗೆ ಹೊಂದ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವ್ರು ನಮ್ಮನ್ನು ನೋಡ್ಕೊಳ್ಳೋದೇ ಹೆಚ್ಚು. ಇವಾಗ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಪಾಪ. ಏನದು ಮ್ಯಾಲ ಮಕ್ಕೊಲ್ಲ ಕೆಳಗೆ ಮಕ್ಕೊಲ್ಲ ಅಂತ ಅನ್ನತ್ತಿದ್ರಿ, ಏನಾಯ್ತು? ಅಯ್ಯೋ ನಾ ಏನು ಹೇಳಿನಿ, ಆಕಿಗೆ ಏನು ತಟ್ಟಾಡಕ್ಕೆ ಬರಂಗಿಲ್ಲಲ್ಲ ಜಾಸ್ತಿ, ಏನು ಪಾಪ ಕಾಲು ಮುರಿದೈತೆ, ಅದಕ್ಕೆ ನೀವು ಮೇಲೆ ಮಕ್ಕೋರಿವ, ನೀನು ಶಿವು ನಾನು ನಿಮ್ಮ ಮಾವ ಕೆಳಗೆ ಮಕ್ಕೋತವ ಅಂತ ಹೇಳಿನಿ. ಇಲ್ಲ ಅತ್ತೆಮ್ಮ, ನೀವೇ ಇಲ್ಲೇ ಮಕ್ಕೋರಿ, ನಾನು ಅಲ್ಲೇ ಮಕ್ಕೋತಾನ ಅಂತ ಹೇಳ್ತತೆ ಹುಡುಗಿ. ಅದಕ್ಕೆ ಬೈತಿ, ಇಲ್ಲೇ ಮಕ್ಕೋತಿ ಏನು ಕೊಳ್ಳು ಅಂತೇಳಿ. ಅದಕ್ಕೆ ಅತ್ತೆಮ್ಮ ನೀ ಹೆಂಗೆ ಹಂಗ ಅಂತ ಮತ್ತೇನು ರೀ ಹೇಳಿ ಮಾತಾ ಕೇಳಂಗಿಲ್ಲ. ಸಿಟಿಲಿ ಹೇಳಿ ಅಟ್ಟ ಕೇಳ್ತಾ ನಕ್ಕೊಂತ ಹೇಳಿ ಮಾತು ಕೇಳಂಗೇ ಇಲ್ಲ ಅಂತ ಆಕೆ. ಅದಕ್ಕೆ ನಾನು ಹೆಂಡತಿ ಎಷ್ಟು ಚಲೋ ಬುದ್ಧಿ ಬಂದತ್ತಲ್ಲ. ಏವ ಪ್ರೀತಿ, ನಿಮ್ಮ ಅತ್ತೆ ಹೇಳೋದು ಕರೆಕ್ಟ್ ಐತಿ. ನೀನು ಶಿವು ಮ್ಯಾಲ ಮಕ್ಕೋರಿ, ನಾವಿಲ್ಲಿ ಕೆಳಗೆ ಮಕ್ಕೋತಾವಂತ ಏನೇವ. ಇಲ್ಲ ಅಂದ್ರೆ ಇವತ್ತ ನಿಮ್ಮ ಅತ್ತೆ ನಿನ್ನ ಜೊತೆ ಮಕ್ಕೋತಾ ತಗೋ, ನಾನು ಶಿವು ಇಲ್ಲಿ ಕೆಳಗೆ ಮಲ್ಕೋತಾವಂತ. ಸರಿ ಮಾವಯ್ಯ.
ಅಕ್ಕ 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 ತಗೋ ಅವ್ನು ನಡಿ. ಶಿವು ಬಂದನ, ಅವ್ನ ಪ್ಲೇಟ್ ಅದೆಲ್ಲ ಗ್ಲಾಸ ಒಳಗಿಟ್ಟು ಬರೋಗು. ನಾನು ಗಿರ್ಜೋದು ಏನು ಮಾಡತ್ತಾರ ನೋಡ್ದೆ ಅವ್ರಿಗೂ ಎಲ್ಲಿ ಮುಕ್ಕೋದು ಅಂತ ಹೇಳಿ ಬರ್ತೀನಿ ಒಂದೀಟ. ಹ್ಞೂ ಸರಿ ಆಯ್ತು ರೀ. ಅಕ್ಕ ಹೇಗಿದೆ ಅಕ್ಕ? ಏನಾಯ್ತು ನಿನ್ನ ಕಾಲಿಗೆ? ಅವ್ನ್ದೇನು ಗೊತ್ತಿಲ್ಲ. ಹಾಂ ಏನು ಹೇಳ ನಡೀತೈತೆ ಅದಕ್ಕೇನು ಮನೆಗೆ ಬಂದಿಯಲ್ಲ ಈಗೇನು ತಾಡಿ ಆಗೋಲ್ಲ ಇನ್ನೇನು. ಹ್ಞೂ ಆಯಿತು ಅತ್ತಮ್ಮ. ಊಟದ ವಿಷಯ ಯಾರ್ದ್ರ ಮುಂದೆ ಬಾಯಿ ಬಿಟ್ಟು ಜುಟ್ಲ ಚೆಕ್ಕೆ ಹೊಡ್ತೀನಿ ನೆನಪಿಟ್ಕೊ ನೀನು. ಇಲ್ಲ ಅತ್ತಮ್ಮ, ಯಾರ ಮುಂದೆ ಹೇಳಲ್ಲ. ಹ್ಞೂ ಸರಿ ಸರಿ. ಅಕ್ಕ ನಿನ್ನ ಕಾಲಿಗೆ ಏನಾಯ್ತು ಅಕ್ಕ? ಆ ಕಡೆ ಯಾಕೆ ಹಂಗಲ್ಲಿ ಪಟ್ಟಿ ಹಚ್ಚಾರ ಮೊಣಕಾಲು ಅಂತೇಕ? ನನ್ಗೆ ಒಂದು ಗೊತ್ತಾಗಲ್ತು. ನಂಗೆ ಯಾರು ಏನೂ ಹೇಳೇ ಇಲ್ಲ. ಏನಾಯ್ತು? ಬಿದ್ದಿ? ಅಯ್ಯೋ ಇಲ್ಲ, ಅದು ಅಲ್ಲಿ ಹೋಗ್ತಾ ಇದ್ದಲ್ಲ, ನೋಡೇ ಇಲ್ಲ ನಾನು. ಹಿಂಗೆ ಓಡೋಗಿ ಬಿದ್ದುಬಿಟ್ನೆ, ಅದು ಮೊಣಕಾಲ ಸ್ವಲ್ಪ ಕೆತ್ತಿತ್ತು. ಹಾಗಾಗಿ ಪಟ್ಟಿ ಹಚ್ಚಿಸ್ಕೊಂಡ್ ಬಂದಾರ ಅಷ್ಟ. ಏನಾಗಿಲ್ಲ, ನೀನೇನು ಯೋಚನೆ ಮಾಡಬೇಡ. ನೀನು ಬಾ, ಇವತ್ತು ಇಲ್ಲಿ ಮಲ್ಕೋತೀನಂತೇಕ, ಇಂತೇಳಿ ಮಲ್ಕೋತೀಯ ಮಾವೇನಂತೇಕ. ಯಾಕೋ ನೀನು ಆರಾಮಿಲ್ಲ ಅಂತ ಅನ್ಸತ್ತಕ್ಕ ನನಗೆ. ಆರಾಮಿದೆಯಾ ಇಲ್ವಾ ಹೇಳು ಅಕ್ಕ.